ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಎನ್ ಚನ್ನಬಸಪ್ಪ ಅವರು ಬಿಜೆಪಿ ಸದಸ್ಯತ್ವ ಅಭಿಯಾನವನ್ನ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹಲವು ಪಕ್ಷದ ಕಾರ್ಯಕರ್ತರು ಮತದಾರರೊಂದಿಗೆ ಸಮಾಲೋಚನಾ ಸಭೆಗಳನ್ನು ನಡೆಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಕೈಬಲ ಪಡಿಸಲು ಇನ್ನೂ ಹೆಚ್ಚಿನ ಸದಸ್ಯತ್ವ ನೋಂದಣಿ ಮಾಡಿಸುವಂತೆ ತಮ್ಮ ಕಾರ್ಯಕರ್ತರಿಗೆ ತಿಳಿಸಿದರು. ಕ್ಷೇತ್ರದ ನೂಲೆನೂರು ಗ್ರಾಮಕ್ಕೆ ಭೇಟಿ ನೀಡಿ ಪ್ರತಿ ಬೂತ್ನ ಕಾರ್ಯಕರ್ತರೊಂದಿಗೆ ಚರ್ಚಿಸಿ ವಿಕಸಿತ ಭಾರತ ನಿರ್ಮಾಣಕ್ಕಾಗಿ ಭಾರತೀಯ ಜನತಾ ಪಕ್ಷದ ಪ್ರಾಥಮಿಕ ಸದಸ್ಯತ್ವದ ಪ್ರಾಮುಖ್ಯತೆಯನ್ನ ತಿಳಿಸಿದರು. ಶಿವಪುರ, ಪಡಿಕಟ್ಟೆ, ದೇವರಹೊಸಳ್ಳಿ, ದಾಸನಹಟ್ಟಿ, ಎಚ್ಡಿಪುರ ಸೇರಿದಂತೆ ಹಲವು ಗ್ರಾಮಗಳಿಗೂ ಸಹ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಬೂತ್ ಮಟ್ಟದ ಪದಾಧಿಕಾರಿಗಳು, ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಿಸ್ ಕಾಲ್ ಕೊಟ್ಟು ಮೆಂಬರ್ಶಿಪ್ ಮಾಡಿ ಈ ಬಾರಿನ ಮಿಸ್ಡ್ ಕಾಲ್ ಕೊಡ್ತೀವಿ. ಆದ್ರೆ ಸ್ವಲ್ಪ ಮುಂದಕ್ಕೆ ಹೋಗ್ತೀವಿ. OTP ತಗೊಂಡು ಅವ್ರ ನಂಬರ್ ತಗೊಂಡು ಅವ್ರ ಡೀಟೇಲ್ ಎಲ್ಲ ಕನೆಕ್ಟ್ ಮಾಡಿಕೊಂಡು ನಾವು ಮೆಂಬರ್ಶಿಪ್ ಮಾಡ್ತಾ ಇದ್ದೀವಿ. ಈಗಲೂ ಮಿಸ್ಡ್ ಕಾಲೇ, ಆದ್ರೆ ಪೂರ್ಣ ಪ್ರಮಾಣದ ಮೆಂಬರ್ಶಿಪ್ ಅನ್ನು ಮಾಡ್ತಾ ಇದ್ವಿ. ಅವ್ರ ವಿಳಾಸ ಕೂಡ ತಗೊಳ್ತಾ ಇದ್ವಿ. ಮೆಂಬರ್ ಮಾಡಬೇಕು ನಾವು. ನಮ್ಮ ಪ್ರಯತ್ನದ ಕಾರಣಕ್ಕೆ, ನಮ್ಮ ಸಂಪಾದನೆಗಳ ಕಾರಣಕ್ಕೆ ಅವ್ರು ಆಗ್ತಾರೆ. ಅವರೆಲ್ಲರನ್ನೂ ಮಾಡಲೇಬೇಕು. ಈ ಹಿನ್ನೆಲೆಯಲ್ಲಿ ಇಡೀ ದೇಶದೊಳಗೆ ಇವತ್ತು 18 ಕೋಟಿ ಸದಸ್ಯತ್ವ ನಮ್ದಾಗಿದೆ. ಎಷ್ಟಾಗಿದೆ? ಏನ್ ಮಾಡಿದ್ವಿ? ಹಾಗಾಗಿ ಇನ್ಯಾವ ಪಾರ್ಟಿಯವರು ಇದನ್ನು ಮಾಡಕ್ಕೆ ಅವಕಾಶ ಇಲ್ಲ, ಮಾಡೋದಿಲ್ಲ, ಮಾಡಬಾರ್ದು. ಎಲ್ಲ ಪಾರ್ಟಿ, ಪೊಲಿಟಿಕಲ್ ಪಾರ್ಟಿಯವರು ಸದಸ್ಯತ್ವ ಮಾಡಲೇಬೇಕು ಅಂತ ಕಾನೂನೊಳಗಡೆ ಅವಕಾಶ ಇರೋದು. ಪೊಲಿಟಿಕಲ್ ಪಾರ್ಟಿಗಳು ಏನ್ ಮಾಡಬೇಕು ಅಂತ ಒಂದು ಕಮ್ಯುನಿಸ್ಟರು ಮಾಡ್ತಾರೆ. ಪಾರ್ಟಿ ಹಾಗಾಗಿ ಇನ್ಯಾವ ಪಾರ್ಟಿಯವರು ಇದನ್ನು ಮಾಡಕ್ಕೆ ಅವಕಾಶ ಇಲ್ಲ, ಮಾಡೋದಿಲ್ಲ, ಮಾಡಬಾರ್ದು. ಎಲ್ಲ ಪಾರ್ಟಿ, ಪೊಲಿಟಿಕಲ್ ಪಾರ್ಟಿಯವರು ಸದಸ್ಯತ್ವ ಮಾಡಲೇಬೇಕು ಅಂತ ಕಾನೂನೊಳಗಡೆ ಅವಕಾಶ ಇದೆ. ಇವತ್ತು ನರೇಂದ್ರ ಮೋದಿಗೆ ಪ್ರಪಂಚದಲ್ಲಿ ಒಂದು ಒಳ್ಳೆಯ ಹೆಸರು ಇದೆಯಲ್ಲ. ಸೊ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವಕ್ಕೆ ಇವತ್ತು ಪ್ರಪಂಚ ಗೌರವ ಕೊಡ್ತಾ ಇದೆ. ನಂಬರ್ 1 ಹೌದಾನೆ. ಎಲ್ಲಾ ದೇಶದ ಪ್ರಧಾನಮಂತ್ರಿಗಳು, ಅಧ್ಯಕ್ಷರೆಲ್ಲರೂ ಕೂಡ ಭಾರತದ ಕಡೆ ನೋಡ್ತಾ ಇದ್ದಾರೆ. ಅವ್ರ ಪರವಾಗಿ ಹೋರಾಟ ಮಾಡುವಂಥದ್ದು, ಅಧಿಕಾರದಲ್ಲಿದ್ದರೆ ಅವರು ಪರಿಹಾರ ಮಾಡುವಂಥದ್ದು ಸಮಸ್ಯೆಗಳನ್ನ, ಒಂದು ವೈಚಾರಿಕವಾಗಿ ನೆಲಗಟ್ಟನ್ನು ಗಟ್ಟಿ ಮಾಡುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಇವತ್ತು ನರೇಂದ್ರ ಮೋದಿಗೆ ಪ್ರಪಂಚದಲ್ಲಿ ಒಂದು ಒಳ್ಳೆಯ ಹೆಸರು ಇದೆಯಲ್ಲ. ಸೊ ಭಾರತೀಯ ಜನತಾ ಪಾರ್ಟಿ ಪರವಾಗಿರುವಂತ ಸದಸ್ಯರೇ ಇದ್ದಾರೆ ಅಂತ ಹೇಳಿದ್ರೆ ಆ ಬೂತ್ ಗಟ್ಟಿ ಇದೆಯವಲ್ಲ. ಈಗ ಹೇಳಿದ್ರಿ ಬಂದ ತಕ್ಷಣ ಇಲ್ಲಿ 900 ವೋಟ್ ಪೋಲಾದ್ರೆ 800 ಬಿಜೆಪಿಗೆ ಬರುತ್ತೆ, 100 ಬೇರೆಯವರಿಗೆ ಹೋಗುತ್ತೆ ಅಂತ ಹೇಳಿದ್ರು. ಸರಿತಾನೆ? ಇಷ್ಟು ಗಟ್ಟಿ ಇರುವಂತ ಊರಿದು. ಇಲ್ಲಿ ಮೆಂಬರ್ಶಿಪ್ ಎಷ್ಟು ಮಾಡಿದೀವಿ ಯಾರು ಹೇಳ್ಬೋದಾ? ಹತ್ತತ್ರ 300 ಮೆಂಬರ್ಶಿಪ್ ನಾವು ಮಾಡಿದ್ದೀವಿ. ಈಗ ನಾವು ಮಾಡ್ಬೇಕಾದ್ರೆ ಇನ್ನೆಷ್ಟು ಬಾಕಿ ಇದೆ? ಇನ್ನೂ 300 ಬಾಕಿ ಇದೆ. ನನಗೆ ವೋಟರ್ ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಸದಸ್ಯರಾಗಬೇಕು ಅಂತ ನಮ್ದು ಆಸೆ ಇರೋದು. ಸೊ ಅಲ್ಲಿಗೆ ನಿಮ್ದು ಇನ್ನೂ 600 ಬಾಕಿ ಇದೆ. 900 ನಿಮಗೆ ವೋಟ್ ಬಂದ್ರೆ ನೀವು 300 ಮಾಡಿದ್ರೆ ಇನ್ನು ಎಷ್ಟು ಮೆಂಬರ್ಶಿಪ್ ಮಾಡಬೇಕು? ಬಿಜೆಪಿ ಪರವಾಗಿರುವಂತ ಸದಸ್ಯರೇ ಇದ್ದಾರೆ ಅಂತ ಹೇಳಿದ್ರೆ ಆ ಬೂತ್ ಗಟ್ಟಿ ಇದೆಯವಲ್ಲ. ಈಗ ಹೇಳಿದ್ರಿ ಬಂದ ತಕ್ಷಣ ಇಲ್ಲಿ 900 ವೋಟ್ ಪೋಲಾದ್ರೆ 800 ಬಿಜೆಪಿಗೆ ಬರುತ್ತೆ, 100 ಬೇರೆಯವರಿಗೆ ಹೋಗುತ್ತೆ ಅಂತ ಹೇಳಿದ್ರು. ಸರಿತಾನೆ? ಇಷ್ಟು ಗಟ್ಟಿ ಇರುವಂತ ಊರಿದು. ಇಲ್ಲಿ ಮೆಂಬರ್ಶಿಪ್ ಎಷ್ಟು ಮಾಡಿದೀವಿ ಯಾರು ಹೇಳ್ಬೋದಾ? ಹತ್ತತ್ರ 300 ಮೆಂಬರ್ಶಿಪ್ ನಾವು ಮಾಡಿದ್ದೀವಿ. ಈಗ ನಾವು ಮಾಡ್ಬೇಕಾದ್ರೆ ಇನ್ನೆಷ್ಟು ಬಾಕಿ ಇದೆ? ಇನ್ನೂ 300 ಬಾಕಿ ಇದೆ. ನನಗೆ ವೋಟರ್ ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಸದಸ್ಯರಾಗಬೇಕು ಅಂತ ನಮ್ದು ಆಸೆ ಇರೋದು. ಸೊ ಅಲ್ಲಿಗೆ ನಿಮ್ದು ಇನ್ನೂ 600 ಬಾಕಿ ಇದೆ. 900 ನಿಮಗೆ ವೋಟ್ ಬಂದ್ರೆ ನೀವು 300 ಮಾಡಿದ್ರೆ ಇನ್ನು ಎಷ್ಟು ಮೆಂಬರ್ಶಿಪ್ ಮಾಡಬೇಕು? ಬಿಜೆಪಿ ಪರವಾಗಿರುವಂತ ಸದಸ್ಯರೇ ಇದ್ದಾರೆ ಅಂತ ಹೇಳಿದ್ರೆ ಆ ಬೂತ್ ಗಟ್ಟಿ ಇದೆಯವಲ್ಲ. ಈಗ ಹೇಳಿದ್ರಿ ಬಂದ ತಕ್ಷಣ ಇಲ್ಲಿ 900 ವೋಟ್ ಪೋಲಾದ್ರೆ 800 ಬಿಜೆಪಿಗೆ ಬರುತ್ತೆ, 100 ಬೇರೆಯವರಿಗೆ ಹೋಗುತ್ತೆ ಅಂತ ಹೇಳಿದ್ರು. ಸರಿತಾನೆ? ಇಷ್ಟು ಗಟ್ಟಿ ಇರುವಂತ ಊರಿದು. ಇಲ್ಲಿ ಮೆಂಬರ್ಶಿಪ್ ಎಷ್ಟು ಮಾಡಿದೀವಿ ಯಾರು ಹೇಳ್ಬೋದಾ?
ಹತ್ತತ್ರ 300 ಮೆಂಬರ್ಶಿಪ್ ನಾವು ಮಾಡಿದ್ದೀವಿ. ಈಗ ನಾವು ಮಾಡಬೇಕಾದ್ರೆ ಇನ್ನೆಷ್ಟು ಬಾಕಿ ಇದೆ? ಇನ್ನೂ 300 ಬಾಕಿ ಇದೆ. ನಮಗೆ ವೋಟರ್ ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಸದಸ್ಯರಾಗಬೇಕು ಅಂತ ನಮ್ದು ಆಸೆ ಇರೋದು. ಸೊ ಅಲ್ಲಿಗೆ ನಿಮ್ದು ಇನ್ನೂ 600 ಬಾಕಿ ಇದೆ. 900 ನಿಮಗೆ ಓಟ್ ಬಂದ್ರೆ ನೀವು 300 ಮಾಡಿದ್ರೆ ಇನ್ನೆಷ್ಟು ಮೆಂಬರ್ಶಿಪ್ ಮಾಡಬೇಕು? ಬಿಜೆಪಿ ಪರವಾಗಿರುವಂತ ಸದಸ್ಯರೇ ಇದ್ದಾರೆ ಅಂತ ಹೇಳಿದ್ರೆ ಆ ಬೂತ್ ಗಟ್ಟಿ ಇದೆಯವಲ್ಲ, ಈಗ ಹೇಳಿದ್ರಿ ಬಂದ ತಕ್ಷಣ ಇಲ್ಲಿ 900 ಓಟ್ ಪೋಲ ಆದ್ರೆ 800 ಬಿಜೆಪಿಗೆ ಬರುತ್ತೆ, 100 ಬೇರೆಯವರಿಗೆ ಹೋಗುತ್ತೆ ಅಂತ ಹೇಳಿದ್ರು. ಸರಿ ತಾನೆ? ಇಷ್ಟು ಗಟ್ಟಿ ಇರುವಂತ ಊರಿದು. ಇಲ್ಲಿ ಮೆಂಬರ್ಶಿಪ್ ಎಷ್ಟು ಮಾಡಿದೀವಿ ಯಾರು ಹೇಳ್ಬೋದಾ? ಹತ್ತತ್ರ 300 ಮೆಂಬರ್ಶಿಪ್ ನಾವು ಮಾಡಿದ್ದೀವಿ. ಈಗ ನಾವು ಮಾಡಬೇಕಾದ್ರೆ ಇನ್ನೆಷ್ಟು ಬಾಕಿ ಇದೆ? ಪೊಲಿಟಿಕಲ್ ಪಾರ್ಟಿಗಳು ಏನ್ ಮಾಡಬೇಕು ಅಂತ ಒಂದು ಕಮ್ಯುನಿಸ್ಟರು ಮಾಡ್ತಾರೆ. ಪಾರ್ಟಿ ಹಾಗಾಗಿ ಇನ್ಯಾವ ಪಾರ್ಟಿಯವರು ಇದನ್ನು ಮಾಡಕ್ಕೆ ಅವಕಾಶ ಇಲ್ಲ, ಮಾಡೋದಿಲ್ಲ, ಮಾಡಬಾರ್ದು ಅಂತ ಎಲ್ಲ ಪಾರ್ಟಿ ಪೊಲಿಟಿಕಲ್ ಪಾರ್ಟಿಯವರು ಸದಸ್ಯತ್ವವನ್ನು ಮಾಡಲೇಬೇಕು ಅಂತ ಕಾನೂನೊಳಗಡೆ ಅವಕಾಶ ಇರೋದು. ಪೊಲಿಟಿಕಲ್ ಪಾರ್ಟಿಗಳು ಏನ್ ಮಾಡಬೇಕು ಅಂತ ಒಂದು ಕಮ್ಯುನಿಸ್ಟರು ಮಾಡ್ತಾರೆ. ಪಾರ್ಟಿ ಹಾಗಾಗಿ ಇನ್ಯಾವ ಪಾರ್ಟಿಯವರು ಇದನ್ನು ಮಾಡಕ್ಕೆ ಅವಕಾಶ ಇಲ್ಲ, ಮಾಡೋದಿಲ್ಲ, ಮಾಡಬಾರ್ದು ಅಂತ ಎಲ್ಲ. ಇನ್ನೂ ವೋಟರ್ ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಸದಸ್ಯರಾಗಬೇಕು ಅಂತ ನಮ್ದು ಆಸೆ ಇರೋದು. ಸೊ ಅಲ್ಲಿಗೆ ನಿಮ್ದು ಇನ್ನೂ 600 ಬಾಕಿ ಇದೆ. 900 ನಿಮಗೆ ಓಟ್ ಬಂದ್ರೆ ನೀವು 300 ಮಾಡಿದ್ರೆ ಇನ್ನೆಷ್ಟು ಮೆಂಬರ್ಶಿಪ್ ಮಾಡಬೇಕು? ಬಿಜೆಪಿ ಪರವಾಗಿರುವಂತ ಸದಸ್ಯರೇ ಇದ್ದಾರೆ ಅಂತ ಹೇಳಿದ್ರೆ ಆ ಬೂತ್ ಗಟ್ಟಿ ಇದೆಯವಲ್ಲ, ಈಗ ಹೇಳಿದ್ರಿ ಬಂದ ತಕ್ಷಣ ಇಲ್ಲಿ 900 ಓಟ್ ಪೋಲ ಆದ್ರೆ 800